ಸ್ನೇಹಿತರೆ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ನೀವು ಆ ಒಂದು ಡಿಮ್ಯಾಂಡ್ ಪ್ರಕಾರ ನೀವೇನು ಕೇಳಿದ್ರಿ ಅದನ್ನು ಇವತ್ತು ನಾನು ಕೊಡ್ತಾ ಇದ್ದೀನಿ. ಸುಮಾರು ಜನ ಎಲ್ಲ ನೀವು ಕಾಲ್ ಮಾಡ್ತಾಯಿದ್ರಿ, ಮೆಸೇಜೆಲ್ಲ ಹಾಕ್ತಾಯಿದ್ರಿ, ಸರ್ ಈ ಪ್ರಶ್ನೆಗೆ ಆನ್ಸರ್ ಮಾಡಿ ಅಂತ ಸುಮಾರು ಜನ ಎಲ್ಲ ಕೇಳ್ತಾಯಿದ್ರಿ. ತುಂಬ ಪ್ರಶ್ನೆಗಳದಾವ ನಿಮ್ಮ ಎಲ್ಲನೂ ಕೂಡ. ಆ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿನ್ನೆ ಒಂದು ವಿಡಿಯೋನಲ್ಲಿ ಒಂದು ಪ್ರಶ್ನೆಗೆ ಆಲ್ರೆಡಿ ಅಪ್ಲೋಡ್ ಆಗಿರುವಂಥದ್ದು, ಹೌದಾ. ಇವತ್ತಿನ ಒಂದು ಹೊಸ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಹೊಸ ಒಂದು ಪ್ರಾಬ್ಲಮನ್ನು ನಿಮಗೆ ಸಾಲ್ವ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ಈ ಒಂದು ವಿಡಿಯೋನಲ್ಲಿ ಆದಾಯ ಮತ್ತು ಉದ್ಯೋಗ ನಿರ್ಧಾರ ಅನ್ನುವಂಥ ಒಂದು ಅಧ್ಯಾಯ ಸಂಖ್ಯೆ 9 ಹೌದಾ. ಆ ಅಧ್ಯಾಯದಲ್ಲಿ ಬರುವಂಥ ಪ್ರಾಯೋಗಿಕ ಹೊಸ ಮಾದರಿ ಪ್ರಶ್ನೆ ಇದು. ಈ ಚಾಪ್ಟರ್ನಲ್ಲಿ ಹೊಸ ಒಂದು ರಿವೈಸ್ಡ್ ಕ್ವಶನ್ ಬ್ಯಾಂಕ್ನಿಂದ ಏನಾಗಿದೆ ಅಂದರೆ ಈ ಒಂದು ಕ್ವಶನ್ಸನ್ನು ಬಂದಿರುವಂಥದ್ದು ನೆನಪಿರಲಿ. ಈ ಕ್ವಶನನ್ನು ನಾವು ನೋಡ್ಕೊಂಡು ಏನು ಮಾಡೋಣ, ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇವಾಗ ಇಲ್ಲಿ ಪ್ರಶ್ನೆ ಇದೆ ನೋಡಿ, ಏನಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿದೆ ನೋಡಿ ಸ್ನೇಹಿತರೆ, ಸರಿನಾ. ಕಾರ್ಯಭಾರ ನಿಯೋಜನೆ ಆದಂಥ ಪ್ರಶ್ನೆ 5 ಹೊಸ ಮಾದರಿ ಪ್ರಶ್ನೆ ಹಾಕಿದ್ದಾರೆ ಇವರು, ಹೌದಾ. ಇಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ಮೊದಲೇದಾಗಿ ಏನಿದೆ ಅಂತ, ಸಮಗ್ರ ಬೇಡಿಕೆ ಅಂದರೆ AD ನೆನಪಿಟ್ಕೊಳ್ಳಿ, ಅಗ್ರಿಗೇಟ್ ಡಿಮ್ಯಾಂಡ್, ಮತ್ತು ಸಮಗ್ರ ಪೂರೈಕೆ AS ಅನ್ನು ಕಂಡುಹಿಡಿಯಿರಿ, ಸರಿನಾ. ಕಂಡುಹಿಡಿಯುವ ಮೂಲಕ ಈ ಕೆಳಗಿನ ಪಟ್ಟಿಯನ್ನು ಪೂರ್ಣಗೊಳಿಸಿ ಅಂತ, ಮತ್ತು ಸಮತೋಲನ ಆದಾಯದ ಮಟ್ಟವನ್ನು ತಿಳಿಸಿ ಅಂತ. ಆಲ್ರೆಡಿ Y ಕಾಲಮ್ ಕೊಟ್ಟಿದ್ದಾರೆ. Y ಅಂದರೆ ಇನ್ಕಮ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ C ಕಾಲಮ್ ಅಂದರೆ ಕನ್ಸಂಪ್ಷನ್ಸ್ ಅನುಭೋಗದ ಪ್ರಮಾಣ. I ಅಂದರೆ ಹೂಡಿಕೆ. ಹೂಡಿಕೆ ಯಾವಾಗಲೂ ಕೂಡ ಸ್ಥಿರವಾಗಿದೆ. ಆಟೋನಮಸ್ ಇನ್ವೆಸ್ಟ್ಮೆಂಟ್ ಅಂತಲೂ ಕೂಡ ನಾವು ಕರಿತಾ ಇದ್ದೀವಿ, I ಬಾರ್ ಅಂತ. ಯಾಕಂದರೆ ಎಲ್ಲ ಕಡೆಯೂ 10 ಅಂತ ಕೊಟ್ಟಿದ್ದಾನೆ, ಹಾಗಾಗಿ ಅದು ಆಟೋನಮಸ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಸ್ವಾಯತ್ತ ಹೂಡಿಕೆ ಆಗುತ್ತೆ ಸ್ನೇಹಿತರೆ, ನೆನಪಿರಲಿ ನಿಮಗೆ. ಆನಂತರ C ಇದೆ, ಕನ್ಸಂಪ್ಷನ್ ಇದೆ. ಮೊದಲೇದಾಗಿ 5, 10, 15, 20, 25, 30 ಅಂತ, ಸರಿನಾ. Y ಅಲ್ಲಿ ಏನಾಗಿದೆ ಅಂದರೆ 10, 20, 30, 40, 50 ಅಂತ. ಇಷ್ಟು ಈ ಒಂದು 3 ಡೇಟಾಸ್ಗಳನ್ನು ಕೊಟ್ಟಿರುವಂಥದ್ದು. ಅದನ್ನು ತೆಗೆದುಕೊಂಡು ನಾವು ಇವತ್ತೇನು ಮಾಡಬೇಕು, AD ಅಂದರೆ ಅಗ್ರಿಗೇಟ್ ಡಿಮ್ಯಾಂಡ್ ಮಾಡಬೇಕು, ಮತ್ತು AS ಅಗ್ರಿಗೇಟ್ ಸಪ್ಲೈ ಮಾಡಬೇಕು ಸ್ನೇಹಿತರೆ, ನೆನಪಿರಲಿ ನಿಮಗೆ. ಇವಾಗ AD ಮತ್ತು ಅಗ್ರಿಗೇಟ್ ಸಪ್ಲೈ AS ಮತ್ತು ADಯನ್ನು ಮಾಡಬೇಕು ಅಂದರೆ ನೆನಪಿಟ್ಟುಕೊಳ್ರಿ, ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಒಂದಿಷ್ಟು ನಮ್ಗೆ ಫಾರ್ಮುಲಾ ಬೇಕಾಗುತ್ತೆ ಸ್ನೇಹಿತರೆ. ಅದನ್ನೇ ನಾನು ಇಲ್ಲಿ ಸೇಮ್ ಡೇಟಾಸ್ಗಳನ್ನು ಕ್ವಶನ್ಸ್ಗಳನ್ನು ಏನು ಮಾಡಿದ್ದೀನಿ, ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡೂ ಕೂಡ ನಾನು ಏನು ಮಾಡ್ಕೊಂಡಿದ್ದೀನಿ, ಟೈಪ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಟೇಬಲ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಇಲ್ಲಿ AD ಅಂತಂದರೆ ಏನು ಮಾಡಬೇಕು ಅಂದರೆ ನೆನಪಿಟ್ಕೊಳ್ಳಿ, ಇಲ್ಲಿ C+I ಆಗುತ್ತೆ ಸ್ನೇಹಿತರೆ. C ಅಂತಂದರೆ ಆಲ್ರೆಡಿ ಅನುಭೋಗದ ಪ್ರಮಾಣ, ಅದನ್ನು ಪ್ಲಸ್ ಮಾಡಬೇಕು. I ಅಂದರೆ ಇನ್ವೆಸ್ಟ್ಮೆಂಟ್. ಇವೆರಡೂ ಸೇರುವುದರ ಮೂಲಕ, ಕೂಡುವುದರ ಮೂಲಕ ನಮ್ಗೆ ಅಗ್ರಿಗೇಟ್ ಡಿಮ್ಯಾಂಡನ್ನು ಆಗುತ್ತೆ, ಸರಿನಾ. ಅದಕ್ಕೆ ಸಮಗ್ರ ಬೇಡಿಕೆ ಅಂತ ಬರುತ್ತೆ. ಹಾಗಾದರೆ ಇಲ್ಲಿ ನೋಡಿ 5 + 10 ಏನಾಗುತ್ತೆ ಅಂತ, 15 ಆಗುತ್ತೆ, ಸರಿನಾ. ಇಲ್ಲಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ, ಸರಿನಾ. ಇಲ್ಲಿದೆ ನೋಡಿ, ಹೌದಾ. ಅಗ್ರಿಗೇಟರ್ ಡಿಮ್ಯಾಂಡ್ AD = C+I ಅಂತ, ಸರಿನಾ. ಹಾಗಾಗಿ ಇಲ್ಲಿ ಏನಂದರೆ 5 + 10 15 ಆಯಿತು, 10 + 10 20 ಆಯಿತು, 15 + 10 25 ಆಯಿತು. ಪ್ಲಸ್ 20 + 10 ಮಾಡಿದ್ರೆ 30 ಆಯಿತು. 25 + 10 ಮಾಡಿ 35 ಆಗುತ್ತೆ. ಆಮೇಲೆ 30 + 10 = 40. ಇದು AD ಆಗುತ್ತೆ. ಸಮಗ್ರ ಬೇಡಿಕೆ ಅಂತ ಆಯಿತು ಸ್ನೇಹಿತರೆ, ಸರಿನಾ. ಓಕೆ. ಅದಾದ ನಂತರ ನೆಕ್ಸ್ಟ್ ನಮ್ಗೆ AS ಅನ್ನು ಮಾಡಬೇಕಾಗಿತ್ತು, ಸರಿನಾ. AS ಮಾಡಬೇಕಾದ್ರೆ ಸ್ನೇಹಿತರೆ ನೆನಪಿಟ್ಕೊಳ್ಳಿ, ಇಲ್ಲಿ ಅನುಭೋಗದ ಪ್ರಮಾಣ ಇದೆ, ಆದರೆ ಇಲ್ಲಿ S ಕಾಲಮ್ ಇಲ್ಲ, ಸೇವಿಂಗ್ ಬೇಕು ನಮಗೆ ಇವಾಗ, ಹೌದಾ. ಹಾಗಾಗಿ ನಮಗಿಲ್ಲಿ ಮೊದಲು ಸೇವಿಂಗನ್ನು ನಾವು ಕಂಡುಹಿಡಬೇಕಾದ್ರೆ ಏನು ಮಾಡ್ಕೋಬೇಕು, ಅದನ್ನು ಎಕ್ಸ್ಟ್ರಾ ಕಾಲಮ್ ಹಾಕ್ಕೊಂಡು ನಾವು ಮಾಡಬೇಕಾಗತ್ತೆ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಯಾಕಂದರೆ AS ಆಗಬೇಕು ಅಂತಂದರೆ ಅಗ್ರಿಗೇಟ್ ಸಪ್ಲೈ ಆಗಬೇಕಂದ್ರೆ ಅಲ್ಲಿ ಅನುಭೋಗದ ಪ್ರಮಾಣವೂ ಬೇಕು, ಮತ್ತು ಸೇವಿಂಗ್ ಅಂದರೆ ಉಳಿತಾಯದ ಪ್ರಮಾಣವೂ ಬೇಕಾಗುತ್ತೆ ಸ್ನೇಹಿತರೆ. ಇವೆರಡೂ ಕೂಡಿಸೋದ್ರ ಮೂಲಕ ನಮ್ಗೆ ಅಗ್ರಿಗೇಟ್ ಸಪ್ಲೈ ಸಿಗುತ್ತೆ, ಅಂದರೆ ಏನು ಸಮಗ್ರ ಸಮತೋಲನ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಕಾಲಮನ್ನು ನಾವು ಎಕ್ಸ್ಟ್ರಾ ಕಂಡುಕೊಳ್ಬೇಕಾಗತ್ತೆ, ಸರಿನಾ. ಅದೇ ಕಾಲಮ್ ಇಲ್ಲಿ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ 5th ಒಂದು ಕಾಲಮನ್ನು ಎಕ್ಸ್ಟ್ರಾ ಆಗಿ ತೊಗೊಂಡಿದ್ದೀನಿ ಸ್ನೇಹಿತರೆ.
ಹೌದಾ. ಸೊ ನಿಮ್ಗೆ ಅಲ್ಲಿ ಕನ್ಫ್ಯೂಸ್ ಅನಿಸ್ಬೋದು, ಸರ್ ಇವ್ರು ಯಾಕೆ ಎಸ್ ಕಾಲಮನ್ನು ಹಾಕ್ಕೊಂಡಿದ್ದಾರಂತ. ಇಲ್ಲ ಸ್ನೇಹಿತರೆ, ಇಲ್ಲಿ ಸಿ ಇದೆ ಆಲ್ರೆಡಿ, ಎಸ್ ಕೊಟ್ಟಿಲ್ಲ. ಹಾಗಾಗಿ ನಾವು ಎಸ್ ಅನ್ನು ಕಂಡುಹಿಡಿಬೇಕಲ್ಲ. ಎಸ್ ಕಂಡು ಹಿಡಿದು ಅದ ನಂತರನೇ ನಿಮ್ಗೆ ಈ ಎಸ್ ಅನ್ನು ಮಾಡೋಕ್ಕೆ ಬರುತ್ತೆ ಸ್ನೇಹಿತರೆ, ಇಲ್ಲಾಂದರೆ ಇಲ್ಲ. ಅದಕ್ಕೋಸ್ಕರ ಇವಾಗ ನೋಡಿ ಸ್ನೇಹಿತರೆ, ಸೊ ನಾನು ಎಸ್ ಅನ್ನು ತೆಗೆದುಕೊಂಡಾಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಫಾರ್ಮುಲಾ, ಉಳಿತಾಯ ಇಸಿಕಲ್ ಟು ಅಂದರೆ ಎಸ್ ಇಸಿಕಲ್ ಟು ವೈ ಮೈನಸ್ ಸಿ ಅಂತ. ಆದಾಯದಲ್ಲಿ ನೀವೇನು ಮಾಡಬೇಕು, ಕನ್ಸಂಪ್ಷನ್ ಪ್ರಮಾಣವನ್ನು ಕಳೀತಾ ಹೋಗಬೇಕು. ಆವಾಗ ನಿಮ್ಗೆ ಏನು ಸಿಗ್ತಾ ಇದೆ ಅಂತಂದರೆ ಅದನ್ನೇ, ಸೊ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಅದನ್ನೇ ಏನು ಸಿಗ್ತಾ ಇದೆ ಅಂದರೆ ಸೇವಿಂಗ್ಸ್ ಸಿಗುತ್ತೆ, ಉಳಿತಾಯ ಸಿಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಇವಾಗ ವೈ ಏನಿದೆ ಅಂತ ನೋಡ್ಕೊಳ್ಳಿ, 0 ಇದೆ. ನೆಕ್ಸ್ಟ್ 5 ಏನಾಗಿದೆ, ಕನ್ಸಂಪ್ಷನ್ ಇದೆ. ಹಾಗಾದರೆ ಇಲ್ಲಿ ವೈ ಮೈನಸ್ ಸಿ ಅಂದರೆ, ಸೊ ವೈ ಆಲ್ರೆಡಿ ನಾನು 0 ಹಾಕ್ಕೊಂಡಿದ್ದೀನಿ. ಸೊ ಮೈನಸ್ ಸಿ ಯಾಕಾಗುತ್ತೆ, -5 ಯಾಕಾಗುತ್ತೆ ಅಂದರೆ, ಸೊ ಫಾರ್ಮುಲಾ ಒಳಗದ, ಹಾಗಾಗಿ -5 ಇಸಿಕಲ್ ಟು ಏನಾಗುತ್ತೆ ಅಂತಂದರೆ 0 - 5 ಅನ್ನು ಮಾಡಿದ್ರೆ ಸೊ -5 ಬರುತ್ತೆ. ಕ್ಲಿಯರ್ ಆಯ್ತಾ. ಎಸ್, ಒಂದೇದು ಕ್ಲಿಯರ್ ಆಯ್ತು. ನೆಕ್ಸ್ಟ್ 10 - 10 ಅನ್ನು ಮಾಡಿ 0 ಆಗುತ್ತೆ. ಸೊ ನೆಕ್ಸ್ಟ್ 20 - 15 ಮಾಡಿ ಅಲ್ಲಿ 5 ಆಗುತ್ತೆ, +5 ಆಗುತ್ತೆ. ನೆಕ್ಸ್ಟ್ 30 - 20 ಮಾಡಿ 10 ಬರುತ್ತೆ, +10 ಬರುತ್ತೆ. ನೆಕ್ಸ್ಟ್ 40 - 25 ಮಾಡಿ ಅದನ್ನು ಏನಾಗುತ್ತೆ ನೋಡಿಕೊಳ್ಳಿ, ಸೊ 15 ಆಗುತ್ತಾ, ಸರಿನಾ, 15. ನೆಕ್ಸ್ಟ್ ಏನು ನೋಡಿ, ಸೊ ಇಲ್ಲಿ 50 - 30 ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ಸೊ 50 - 30 ಮಾಡಿದ್ರೆ ಎಷ್ಟಾಗಿತ್ತು ಅಂದರೆ 28, ಸರಿನಾ. ಅವಾಗ ನಮಗೆ ಸೊ ಏನಾಗ್ತಾ ಇದೆ, ಎಸ್ ಕಾಲಮ್ ಸಿಗುತ್ತು, ಹೌದಾ. ಸೊ ಮೊದಲೇ ನೋಡಿ -5, ಆಮೇಲೆ 0, 5, 10, 15, 20 ಇದು ಸಿಗುತ್ತೆ. ಇವಾಗ ಏನಾಗುತ್ತೆ, ಎ ಎಸ್ ಅನ್ನು ಕಂಡುಹಿಡಿಬೋದು. ಹಾಗಾದರೆ ಇ ಎಸ್ ಇಸಿಕಲ್ ಟು ಸಿ ಪ್ಲಸ್ ಎಸ್ ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇವಾಗ ಸೊ ಆಲ್ರೆಡಿ ಸಿ ಕಾಲಮ್ ಅಂತೂ ಆ್ಯಸ್ ಯೂಶ್ವಲ್ ಅದಾವ, ಅದನ್ನೇ ಹಾಕ್ಕೊಂಡಿದ್ದೀನಿ ಇಲ್ಲಿ. 5, 10, 15, 20 ಆಮೇಲೆ 25, 30 ಅಂತ. ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ಕೊಂಡಿದ್ದೀನಿ, ಸೊ ಪ್ಲಸ್ ಯಾಕಂತಂದರೆ ಆಲ್ರೆಡಿ ಏನಾಗಿದೆ ಅಂತಂದರೆ, ಸೊ ಇವಾಗ ನಿಮ್ಗೆ ಅನಿಸ್ಬೋದು ಪ್ಲಸ್ ಯಾಕೆ ಬಂತು ಅಂತ, ಹೌದಾ. ಸೊ ಆಲ್ರೆಡಿ ಸಿ ಪ್ಲಸ್ ಎಸ್ ಅಂತದಲ್ಲ, ಅದ್ರದ್ದು ಪ್ಲಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ -5 ಯಾಕೆ ಅಂತಂದರೆ ಆಲ್ರೆಡಿ ಸೇವಿಂಗ್ ಒಳಗೆ -5 ಆಗಿದೆ, ಹೌದಾ. ಸೊ ಅದಕ್ಕೋಸ್ಕರ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಅನುಭೋಗದಲ್ಲಿ ಏನಾಗ್ತಾ ಇದೆ, ಸ್ವಾಯತ್ತತ ಅನುಭೋಗ ಅಂತ ಇರುತ್ತೆ. ಆ ಸ್ವಾಯತ್ತತ ಅನುಭೋಗ ಮತ್ತು ಪ್ರೇರಿತ ಅನುಭೋಗ 2 ರೀತಿಯಾಗಿ ನಾವು ಅವುಗಳನ್ನು ಡಿವೈಡ್ ಮಾಡ್ತೀವಿ. ಈಗ ಒಂದೊಂದು ಸಲ ನಮ್ಮ ಅನುಭೋಗ ಏನಾಗ್ತಾ ಇದೆ ಅಂದರೆ ಆದಾಯ ಕಡಿಮೆ ಇದ್ದರೂ ಸಹ ಅಥವಾ 0 ಇದ್ದರೂ ಸಹ ನಮ್ಮ ಅನುಭೋಗನ ನಡೆದಿರುತ್ತೆ. ಅದಕ್ಕೋಸ್ಕರ ಆ ಎಕಾನಮಿ ಒಳಗೆ ಅದನ್ನು ನಡೆಯುವಂಥ ಪ್ರೊಸೆಸ್ಗೆ ನಾವು ಏನು ಕರೆದೀವಿ ಅಂತಂದರೆ ಅದು ಸ್ವಾಯತ್ತತ ಅನುಭೋಗ ಅಂತ ಕರೆದಿದ್ದೀವಿ. ಅದೇ ಥರ ಇಲ್ಲಿ ಏನಾಗ್ತಾ ಇದೆ, ಉಳಿತಾಯ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ 0 ಆಗುತ್ತೆ, ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಬಂದಿದೆ, ಹಾಗಾಗಿ +5 - 5 = 0 ಆಗುತ್ತೆ. ನೆಕ್ಸ್ಟ್ +10 + 0 ಅನ್ನು 10 ಆಗುತ್ತೆ. ನೆಕ್ಸ್ಟ್ 15 + 5 ಅನ್ನು ಮಾಡ್ಕೊಳ್ಳಿ. ಯಾಕೆ 5 ಮಾಡ್ಕೊಂಡಿನಿ, ಸೊ ಅಲ್ಲಿ ಏನಾಗಿದೆ, ಸೇವಿಂಗ್ ಕಾಲಮ್ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ ನಿಮ್ಗೆ ಕ್ಲಿಯರಿಟಿ ಆಗುತ್ತೆ ಅಂತ ಲಾಸ್ಟ್ ಕಾಲಮ್ನೊಳಗೆ 2 ಹಾಕ್ಕೊಂಡಿದ್ದೀನಿ. ಹಾಗಾಗಿ ಸೊ ಅದಾದ ನಂತರ 15 + 5 ಮಾಡ್ಕೊಳ್ಳಿ, 20 ಆಗುತ್ತೆ. 20 + 10 ಮಾಡ್ಕೊಳ್ಳಿ, ಅವಾಗ ಏನಾಗುತ್ತೆ, 30 ಆಗುತ್ತೆ. ಸೊ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ನೋಡಿ ಯಾವುದು ಅಂದರೆ, ಸೊ ಸಿ ಕಾಲಮ್ ಎಷ್ಟು ಉಳಿತು, 25 ಇದೆ. ಆಮೇಲೆ ಎಸ್ ಕಾಲಮ್ 15 ಬಂದಿದೆ, 2 ಪ್ಲಸ್ ಮಾಡ್ಕೊಳ್ಳಿ, 40 ಆಗುತ್ತೆ ಬಂತು ನೋಡಿ. ಆಮೇಲೆ 30 ಪ್ಲಸ್ ಸೊ 20 ಮಾಡ್ಕೊಳ್ಳಿ, 50 ಆಗುತ್ತೆ, ಸರಿನಾ. ಇಷ್ಟು ಮಾಡಿದ್ರೆ ಸೊ ನಿಮಗೇನಾಗುತ್ತೆ, 5 ಮಾರ್ಕ್ಸ್ ಬರುವುದಿಲ್ಲ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ಏನು ಕೇಳಿದನು ಅಂತಂದರೆ, ಸೊ ಇದಾದ ನಂತರ ಸೊ ಪಟ್ಟಿಯನ್ನು ಪೂರ್ಣಗೊಳಿಸಿ ಮತ್ತು ಸಮತೋಲನ ಆದಾಯದ ಮಟ್ಟವನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಅದೊಂದು ಪಾಯಿಂಟಾಗಿ ಕೇಳಿದ್ದಾನೆ, ಅದಕ್ಕೆ ನಾವು ಆನ್ಸರ್ ಮಾಡಬೇಕು ಇವಾಗ. ಸೊ ಇಂಗ್ಲೀಷ್ ಒಳಗೆ ನೋಡ್ರಿ ಏನಿದೆ ಅಂದರೆ, ದ ಸ್ಟೇಟ್ ದ ಇಕ್ವಿಲಿಬ್ರಿಯಂ ಲೆವೆಲ್ ಆಫ್ ಇನ್ಕಮ್ ಅಂತಿದೆ, ಸರಿನಾ, ಹೌದಾ. ಇದಕ್ಕೆ ನೋಡಿ ಆಲ್ರೆಡಿ ನಾವು ಇಲ್ಲಿ ಕಂಡುಹಿಡಿದಿದ್ವಿ, ದ ಇಕ್ವಿಲಿಬ್ರಿಯಂ ಲೆವೆಲ್ ಆಫ್ ಇನ್ಕಮ್ ಈಸ್ y = AS ಅಂತ ಆಗುತ್ತೆ, ಒಂದು ಪಾಯಿಂಟ. ಇನ್ನೊಂದು ಏನು ಬರಿಬೋದು ಅಂತಂದ್ರೆ ನೀವು, ಸೊ ಇಲ್ಲಿ 30 ಏನಿದೆ ನೋಡಿ ಸ್ನೇಹಿತರೆ, ವೈನಲ್ಲಿ 30 ಇದೆ. ನೆಕ್ಸ್ಟ್ ನಿಮ್ಗೆ ನೆನಪು ಬರ್ತಾ ಇದೆ, AS ಒಳಗೂ ಕೂಡ 30 ಇದೆ, ಹೌದಾ. ಸೊ ಎರಡೂ ಕಡೆ 30 ಇದೆ. ಇಲ್ಲಿ ನೋಡಿ ಇಲ್ಲಿನೂ 30 ಇದೆ, ಸೊ ನೆಕ್ಸ್ಟ್ ಇಲ್ಲಿನೂ 30 ಇದೆ. ಹಾಗಾಗಿ ನಾನು ಏನು ಮಾಡ್ಕೊಂಡಿದ್ದೀನಿ, y = AS ಅಂತ ಹಾಕ್ಕೊಂಡಿದ್ದೀನಿ. ಹಾಗಾದರೆ ಇಲ್ಲಿ ಸಮತೋಲನ ಆದಾಯ 30 ಆಗಿದ್ದಾಗ ಸೊ ಅಲ್ಲಿ ಏನಾಗ್ತದೆ, ಎಸ್ನು ಕೂಡ 30 ಆಗಿರುತ್ತೆ ಅಂತ ಬರಿಬೋದು ಸ್ನೇಹಿತರೆ, ಸರಿನಾ. ಅಷ್ಟು ಬರೆದ್ರೆ ಸರಿ. ಅದಾದ ನಂತರ ಕೆಳಗಡೆ ಫಾರ್ಮುಲಾ ಹಾಕ್ಕೊಂಡಿದ್ದೀನಿ. ಸೊ ಅದನ್ನೇ ನಾವು ಇಂಗ್ಲೀಷ್ನಾಗ ತೊಗೊಂಡಾಗ ಈ ಥರನೂ ಬರಿಬೋದು, ನೆನ್ಪಿಟ್ಕೊಳ್ಳಿ, ಸರಿನಾ. ಇಲ್ಲಿ ನೋಡಿ ಸ್ನೇಹಿತರೆ ಏನಿದೆ ಅಂತ, ದ ಎಕನಾಮಿ, ಹೌದಾ, ದ ಎಕನಾಮಿ ಈಸ್ ಆ್ಯನ್ ಇಕ್ವಿಲಿಬ್ರಿಯಂ ವೆನ್ AD = AS. ಸೊ ಇಕ್ವಿಲಿಬ್ರಿಯಂ ಅಕ್ರಾಸ್ ದಿ, ಸೊ ಎಟ್ y = 30. ಸೊ 30 is the so our income, okay, where AD is so 30, then AS also 30. So that is called for in like a equilibrium of the level of a price or not a income and AD or AS. Yes.
ಸೊ ಹಾಗಾಗಿ ಇದು ನಿಮ್ಗೆ ನೆನಪಾಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಲೈನನ್ನು ನಿಮ್ಗೆ ಗೊತ್ತಾಯಿತು. ಸೊ 3 ಇದರಲ್ಲಿ ವಾಯಿನೂ ಕೂಡ ಅಷ್ಟೇ ಇದೆ, 30 ನೆನ್ಪಿಟ್ಟಿಗಳು ಇಲ್ಲಿದೆ. ನೆಕ್ಸ್ಟ್ ಇನ್ನೊಂದಿದೆ ನೋಡ್ಕೊಳ್ಳಿ, ವಾಯ್ ಅಂದರೆ ಇನ್ಕಮ್ 30. ನೆಕ್ಸ್ಟ್ ಎ ಡಿನೂ ಕೂಡ 30 ಬಂದಿದೆ. ನೆಕ್ಸ್ಟ್ ಇ ಎಸ್ನು 30 ಬಂದಿದೆ, ನೋಡ್ಕೊಳ್ಳಿ ನೀವು, ಸರಿನಾ? ಎಸ್. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲು ಎಕನಾಮಿಕ್ಸ್ ರವಿ 1776. ಸೊ ದಯವಿಟ್ಟು ವಾಚ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಕೂಡ. ಹೌದಾ, ನನ್ನ ಒಂದು ವಿಡಿಯೋ, ನನ್ನ ಒಂದು ವರ್ಕನ್ನು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಸೊ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಏನಂತಂದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗಾದರೆ ಸೊ ಅದ್ರ ಜೊತೆಗೆ ಇನ್ನೊಂದು ನಂದು ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಸೊ ನಿಮ್ಗೆ ಇಷ್ಟ ಆದರೆ ನಾನು ವರ್ಕ್ ಮಾಡುವಂಥದ್ದು ಮತ್ತು ಮುಂದಿನ ಒಂದು ವೀಡಿಯೋಗಳನ್ನು ಹಾಗೆ ಕೊಡಬೇಕು ಅಂದರೆ ಸೊ ನನ್ನ ಒಂದು ಮೆಂಬರ್ಶಿಪ್ ಇದೆ ಸ್ನೇಹಿತರೆ, 29 ರುಪೀಸು. ದಯವಿಟ್ಟು 29 ಕೊಟ್ಟು ಸೊ ನನ್ನ ಒಂದು ಇದನ್ನು ಮೆಂಬರ್ಶಿಪ್ ತೊಗೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಎವ್ರಿ ಒನ್. ಮತ್ತೆ ಮುಂದಿನ ಒಂದು ವೀಡಿಯೋನಲ್ಲಿ ಸಿಗೋಣ ಸ್ನೇಹಿತರೆ. ಲವ್ ಯು ಆಲ್.